ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ವಯಸ್ಸಾಗ್ತಾ ಇದೆ, ಆರೋಗ್ಯ ಕೂಡ ಹದಗೆಡ್ತಾ ಇದೆ, ಹಾಗಾಗಿ ಮೊದಲಿನ ಉತ್ಸಾಹ ನನಗೆಲ್ಲ, ಆದ್ರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಚುನಾವಣೆಯಿಂದ ನಾನು ನಿವೃತ್ತಿಯನ್ನು ಪಡಿತಾ ಇದ್ದೇನೆ, ಹಾಗೇನೆ ರಾಜಕೀಯದಲ್ಲಿರ್ತೇನೆ, ಆದ್ರೆ ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ನಾನು ಇರೋದಿಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಯಾವಾಗ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ಮನಸ್ಸಿನೊಳಗಡೆ ಖುಷಿ ಪಟ್ಟಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಗಾಲ ಹಾಕ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಮುಂದಿನ ಚುನಾವಣೆಯಿಂದ ಸಿದ್ದರಾಮಯ್ಯನವರ ಕಾಟ ನನಗಿರೋದಿಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಖುಷಿ ಪಟ್ಟಿದ್ರು. ಆದ್ರೆ ಈ ಖುಷಿ ಮಾತ್ರ ಬಹಳ ದಿನಗಳವರೆಗೆ ಉಳಿಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ತಮ್ಮ ಆಟವನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಲೆಬಿಸಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಿದ್ದಂತೆ ತಾನು ಗೆದ್ದೆ ಅಂತ ಹೇಳ್ಕೊಂಡು ಸಂತಸ ಪಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರತಿ ಕ್ಷಣ ಟೆನ್ಷನ್ ನಲ್ಲಿ ಕಳೆಯುವಂತಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಡಿ ಕೆ ಶಿವಕುಮಾರ್ ಅವರಿಗೆ ಸುಸೂತ್ರವಾಗಿ ಸರ್ಕಾರವನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾರಾ ಅಥವಾ ಬಿಡಲ್ವಾ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿದ್ರು ಕೂಡ ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿ ಇರ್ತಾ ಇದ್ರು. ಅಲ್ಲಿ ಹೋಗಿ ಏನೋ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಹಾಗೇನೆ ಸರ್ಕಾರಕ್ಕೆ ಕೆಲವೊಂದು ಸಲಹೆಗಳನ್ನ ಕೂಡ ಕೊಡ್ತಾ ಇದ್ರು. ಅದ್ರ ಜೊತೆ ಒಂದಿಷ್ಟು ಜನ ದಿನಂಪ್ರತಿ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ರು. ಹಾಗೇನೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಸಿಗ್ಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದ್ರು. ಹಾಗೆಯೇ ಸಿದ್ದರಾಮಯ್ಯನವರು ತಮ್ಮ ಬಣದವರಿಗೆ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು. ನೋಡಿ, ನಿಮ್ಮನ್ನ ನಾನು ಕೈ ಬಿಡೋದಿಲ್ಲ, ನಿಮ್ಮನ್ನ ಮಂತ್ರಿ ಮಂಡಲಕ್ಕೆ ತಗೊಳ್ಳಿಕ್ಕೆ ನಾನು ಏನ್ ಬೇಕು ಎಲ್ಲಾ ರೀತಿಯಾದ ಏರ್ಪಾಡನ್ನ ಮಾಡ್ತೇನೆ, ನಿಮ್ಮ ಹೆಸರನ್ನ ನಾನು ಹೈಕಮಾಂಡ್ಗೆ ಸೂಚಿಸ್ತೇನೆ, ಈ ರೀತಿಯಾಗಿ ಆಶ್ವಾಸನೆಯನ್ನು ಕೊಟ್ಟರು. ಅದೇ ರೀತಿಯಲ್ಲಿ ನಡ್ಕೊಂಡ್ರು ಕೂಡ. ಆದ್ರೆ ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಹೇಳಿರುವಂತಹ ಹಲವರಿಗೆ ಸ್ಥಾನ ತಪ್ಪಿ ಹೋಗ್ಬಿಡ್ತು. ಈಗ ಸಿದ್ದರಾಮಯ್ಯನವರು ಕ್ರುದ್ಧರಾಗಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ತನ್ನ ಅಸಮಾಧಾನವನ್ನ ಹೊರ ಹಾಕಿದ್ರು. ಅಲ್ಲಿಗೆ ಸಿದ್ದರಾಮಯ್ಯನವರು ಸುಮ್ಮನಾಗ್ಲಿಲ್ಲ, ಅದಕ್ಕೆ ಬದಲಾಗಿ ಸಂಪೂರ್ಣವಾಗಿ ಮೌನವನ್ನ ವಹಿಸ್ಬಿಟ್ರು. ಅವರು ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ಬಹಿರಂಗವಾಗಿ ಹೊರಗಡೆ ಬಂದ್ರು ಕೂಡ ಯಾರ ಜೊತೆಗೂ ಯಾವುದೇ ರೀತಿಯಾದಂತ ಮಾತನಾಡ್ತಾ ಇಲ್ಲ. ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಬಹಿರಂಗವಾಗಿ ಅವರು ಮಾತಾಡ್ತಾ ಇಲ್ಲ. ಇದರಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಪ್ರಾರಂಭ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡು ಕರ್ನಾಟಕದಲ್ಲಿ ರಾಜಕೀಯ ನಡೆಸೋದು ಬಹಳಷ್ಟು ಕಷ್ಟ ಇದೆ. 2028ರವರೆಗೆ ಸಿದ್ದರಾಮಯ್ಯನವರ ಕಾಟ ಇದ್ದೇ ಇರ್ತದೆ, ಅದು ಅವ್ರಿಗೆ ಗೊತ್ತಿತ್ತು. ಆದ್ರೆ 2028ರ ನಂತರ ಆದ್ರೂ ಸಿದ್ದರಾಮಯ್ಯನವರ ಕಾಟ ತಪ್ತದೆ ಅಂತ ತಕೊಂಡು ಅವ್ರು ತಿಳ್ಕೊಂಡಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಆಡ್ತಾ ಇರುವಂತಹ ಆಟವನ್ನು ನೋಡಿದ್ರೆ, 2028ರ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹಿಡಿತವನ್ನ ಬಿಟ್ಕೊಡೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಿದ್ರು ಕೂಡ ನಾನು ಹೇಳಿದ ರೀತಿಯಲ್ಲಿ ಕೇಳ್ಕೊಂಡಿರ್ಬೇಕು, ಈ ರೀತಿಯಾದಂತ ಒಂದು ದಾಳವನ್ನ ಈಗಾಗಲೇ ಉರುಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾದಂತಹ ಪೀಕಲಾಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನೀವು ಗಮನಿಸಿದ್ದೀರಾ, 19 ಜನರ ಲಿಸ್ಟ್ ರೆಡಿ ಆಯಿತು, ಆ ಮೂಲಕ ಅವರು ಪ್ರತಿಜ್ಞಾ ವಿಧಿಯನ್ನು ಕೂಡ ಮುಗಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಖಾತೆ ಹಂಚಿಕೆಯನ್ನ ಮಾಡಿಲ್ಲ. ಇದ್ರ ನಡುವೆ ಈ ಅಸಮಾಧಾನಿತರಿದ್ದಾರಲ್ಲ, ಅವರ ಉಪ್ಪಟಾಳ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಬ್ಬರ ಮನೆಗೆ ವಿಸಿಟ್ ಮಾಡಿ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೇನೆ ಕೆಲವರಿಗೆ ಫೋನ್ ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ರಾಹುಲ್ ಗಾಂಧಿ ಖುದ್ದಾಗಿ ವಿಜಯನಗರದ MLA ಆದಂತಹ ಕೃಷ್ಣಪ್ಪನವರಿಗೆ ಫೋನ್ ಮಾಡಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಸರಿಯಾದಂತಹ ಸ್ಥಾನಮಾನ ಕೊಡಲಾಗುವುದು, ಈ ರೀತಿಯಾಗಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಕೃಷ್ಣಪ್ಪ ಅವರು ರಾಹುಲ್ ಗಾಂಧಿ ಅವರಿಗೆ ಕೂಡ ಕ್ಯಾರೆ ಅಂತ ಇಲ್ಲ, ನಿಮ್ಮ ಈ ಎಲ್ಲ ಮಾತುಗಳನ್ನ ಕೇಳಲಿಕ್ಕೆ ನಾನು ತಯಾರಿಲ್ಲ, ನನಗೆ ಕೊಡೋದಾದ್ರೆ ಮಂತ್ರಿಗಿರಿಯನ್ನು ಕೊಡಿ, ಈ ನಿಗಮ ಮಂಡಳಿ ಇದೆಲ್ಲದನ್ನು ಕೂಡ ನಿಮ್ಮ ಬಳಿ ಇಟ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಮಾತಾಡ್ಲಿ ಬರಬೇಡಿ ಅಂತ ಹೇಳ್ಕೊಂಡು ಮುಖದ ಮೇಲೆ ಹೊಡೆದ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಉತ್ತರ ಕೊಟ್ಟಿದ್ದಾರಂತೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೃಷ್ಣಪ್ಪ ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನಿಸಿದ್ರು, ಅದಕ್ಕೆ ಕೂಡ ಅವ್ರು ಕರಗಲಿಲ್ಲ. ನಿನ್ನೆ ಕೃಷ್ಣಪ್ಪನವರು ನೇರವಾಗಿ ಮಾಧ್ಯಮಗಳ ಎದುರುಗಡೆ ಹೇಳ್ತಾ ಇದ್ರು, ನಾವು ಇವನ್ ತಪ್ಪು ಮಾಡಿದ್ದೇವೆ, ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ನಾವು ಎಷ್ಟೊಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇವೆ, ಹಾಗೇನೆ ಈ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಮಾಡಿರುವಂತಹ ಕೆಲಸವನ್ನ ಮುಕ್ತ ಕಂಠದಿಂದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಹೊಗಳಿದ್ದಾರೆ. ನನ್ನ ಮೇಲೆ ಯಾವುದೇ ರೀತಿಯಂತ ಕಳಂಕ ಇಲ್ಲ ಮತ್ತು ಸತತವಾಗಿ ನಾನು ಗೆದ್ದು ಬರ್ತಾ ಇದ್ದೇನೆ. ಹಾಗೇನೆ ಕಾಂಗ್ರೆಸ್ನ ಕಟ್ಟಾಳು ಆಗಿರುವಂತಹ ನನ್ನನ್ನ ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಯಾಕೆ ಇಲ್ಲಿರ್ಬೇಕು, ನನಗೂ ಕೂಡ ಬೇರೆ ಯಾವ್ದಾದಂತಹ ಆಪ್ಷನ್ಸ್ ಗಳಿದೆ, ನನ್ನನ್ನ ಮಂತ್ರಿ ಮಾಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೇನೆ, ಈ ರೀತಿಯಾಗಿ ನೇರವಾಗಿ
ಹೈಕಮಾಂಡ್ ವಿರುದ್ಧ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಅದ್ರ ಜೊತೆ ಪ್ರಾರಂಭದಲ್ಲಿ ಕೆಲವರು ರಾಜೀನಾಮೆಯನ್ನ ಕೂಡ ಕೊಡ್ತೇನೆ ಅಂತ ಹೇಳಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಸವಾಲನ್ನ ಹಾಕಿದ್ರು, ನೀವು ರಾಜೀನಾಮೆ ಕೊಟ್ಟರೆ ಕೇವಲ 2 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆಯನ್ನ ನಾನು ಅಕ್ಸೆಪ್ಟ್ ಮಾಡ್ತೇನೆ. ಈ ಮೂಲಕ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಆಗ ಕೋಲಾರ ಭಾಗದ ಕಾಂಗ್ರೆಸ್ ಎಂಎಲ್ಎಗಳು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನ ಹಾಕಿದ್ರು, ಆಯ್ತಪ್ಪ ನಾವೊಂದು 20 ಜನ ಒಟ್ಟಿಗೆ ರಾಜೀನಾಮೆಯನ್ನು ಕೊಡ್ತೇವೆ, ನೀವು ಅಕ್ಸೆಪ್ಟ್ ಮಾಡ್ತೀರಾ, ನಿಮ್ಮ ಸರ್ಕಾರ ಉಳಿತದ, ಈ ರೀತಿಯಾಗೆಲ್ಲ ನಮ್ಮನ್ನು ಹೆದರ್ಸ್ಲಿಕ್ಕೆ ಬರಬೇಡಿ, ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನಿಸಿ. ಕಳಂಕಿತ ನಾಗೇಂದ್ರನನ್ನ ಯಾಕೆ ನೀವು ಕ್ಯಾಬಿನೆಟ್ ತಗೊಂಡಿದ್ದೀರಾ, ಅವ್ರನ್ನ ತಕ್ಷಣ ಬಿಟ್ಬಿಡಿ, ಬೇರೆ ಯಾರಿಗಾದ್ರೂ ಅವಕಾಶ ಕೊಡಿ. ಈ ರೀತಿಯಾಗಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನ ಹಾಕಲಿ ಶುರು ಮಾಡಿದ್ದಾರೆ. ಇಲ್ಲಿವರೆಗೂ ಒಬ್ಬರ ಮಹಿಳೆಗೆ ಅವಕಾಶ ಕೊಡದೇ ಇರೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗುಬಾಣ ಆಗ್ಲಿ ಪ್ರಾರಂಭ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ 20 ಜನರನ್ನ ತಗೊಳ್ಳುವಂತಹ ಆಪ್ಷನ್ ಇತ್ತು, ಅದರಲ್ಲಿ 19 ಜನರನ್ನ ಈಗಾಗಲೇ ತಗೊಂಡಿದ್ದಾರೆ, 1 ಸ್ಥಾನವನ್ನ ಖಾಲಿ ಇಟ್ಟಿದ್ದಾರೆ. ಆ 1 ಸ್ಥಾನಕ್ಕೆ ಯಾರನ್ನ ತಗೊಳ್ತಾರೆ ಅನ್ನೋದು ಕೂಡ ಇಲ್ಲಿವರೆಗೆ ಕುತೂಹಲಕಾರಿ ವಿಷಯವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಮಹಿಳೆಯರನ್ನೇ ತಗೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಆದ್ರೆ ಯಾರನ್ನ ತಗೊಳ್ತಾರೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಕನ್ಫರ್ಮೇಶನ್ ಇಲ್ಲ. ಇದ್ರ ನಡುವೆ ಬರ್ತಾ ಇರುವಂತಹ ಸುದ್ದಿ ಏನಂತ ಹೇಳಿದ್ರೆ KH ಮುನಿಯಪ್ಪನವರಿಗೆ ಕೊಟ್ಟಿರುವಂತಹ ಮಂತ್ರಿಗಿರಿಯನ್ನ ಕಿತ್ಕೊಂಡು ಅದನ್ನ ಅವರ ಮಗಳಾದಂತಹ ರೂಪಾ ಶಶಿಧರ್ ಅವರಿಗೆ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಮೂಲಕ ಕೋಲಾರ ಭಾಗದ ಎಂಎಲ್ಎಗಳನ್ನ ಸಮಾಧಾನ ಪಡಿಸುವಂತಹ ಕಾರ್ಯ ನಡೆಯುವಂತ ಸಾಧ್ಯತೆ ಇದೆ. ಆದ್ರೆ ಮುನಿಯಪ್ಪನವರು ಆ ರೀತಿ ಏನು ಆಗೋದಿಲ್ಲ ಅಂತಕೊಂಡು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಬರ್ತಾ ಇರುವಂತಹ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ ನಾಗೇಂದ್ರ ಅವರದ್ದು. ಒಂದ್ ವೇಳೆ ನಾಗೇಂದ್ರ ಅವರಿಗೆ ಯಾವ್ದಾದ್ರು ಖಾತೆಯನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ಕೊಂಡು ಬಿಜೆಪಿಯವರು ಈಗ ಕಾಂಗ್ರೆಸ್ ಅನ್ನ ಹೆದರ್ಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಲ್ಲದೆ ಅವರನ್ನ ಯಾವುದೇ ಸಂದರ್ಭದಲ್ಲಿ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಆ ಮುಜುಗರದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಅಧಿಕ ಪ್ರಸಂಗವನ್ನೇ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಗೇಂದ್ರ ಅವ್ರನ್ನ ತಗೊಳ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ, ಆತನ ಮೇಲೆ ಕೇಸ್ಗಳಿದೆ. ಹಾಗಾಗಿ ಆ ಒಂದು ಕಾರಣವನ್ನ ಇಟ್ಟು ಆತನನ್ನ ಹೊರಗಿಡಬಹುದಿತ್ತು. ಆದ್ರೆ ನಾಗೇಂದ್ರ ಅವ್ರನ್ನ ಯಾಕೆ ತಗೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಇದ್ರ ನಡುವೆ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಹೊರಗಾಕಿ ಅವರ ಬದಲಿಗೆ ಬೇರೆ ಯಾರಿಗಾದ್ರೂ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಮೋಸ್ಟ್ಲಿ ಕೃಷ್ಣಪ್ಪನವ್ರನ್ನ ಒಳಗಡೆ ತಗೊಳ್ಳುವಂತ ಸಾಧ್ಯತೆ ಇದೆ ಅನಿಸ್ತಾ ಇದೆ. ಹಾಗೇನೆ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಜಮೀರ್ ಅಹಮದ್ ಖಾನ್ ಅನ್ನ ಈ ಬಾರಿಯ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೋಬೇಡಿ ಅಂತ ಕೂಡ ಹೇಳಿದ್ದಾರೆ. ಅವರ ಬದಲಿಗೆ ತನ್ವೀರ್ ಸೇಠ್ ಅವ್ರನ್ನ ಸೇರಿಸ್ಕೋಬೇಕು ಅಂತಕೊಂಡು ಸಿದ್ದರಾಮಯ್ಯನವರು ರೆಕಮೆಂಡ್ ಮಾಡಿದ್ರಂತೆ. ಆದ್ರೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಮಂಡಲಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಜಮೀರ್ ಅಹಮದ್ ಖಾನ್ ನ ತಗೊಳ್ಬಾರ್ದು ಅಂತಕೊಂಡು ಹೇಳಿದಾರೆ ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಷಯ, ದಾವಣಗೆರೆ ಚುನಾವಣೆ ಸಂಬಂಧಪಟ್ಟಿದ್ದು. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿಮಂಡಲದಿಂದ ಹೊರಹಾಕಿ ಅವರ ಸ್ಥಾನಕ್ಕೆ ಗುಲ್ಬರ್ಗದ ಎಂಎಲ್ಎ ಆದಂತಹ ಖನಿಜಾ ಫಾತಿಮಾ ಅವರಿದ್ದಾರಲ್ಲ ಅವ್ರನ್ನ ತಗೊಳ್ತಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಆ ಮೂಲಕ ಮಹಿಳಾ ಕೋಟ ಏನಿದೆ ಅದನ್ನ ಭರ್ತಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಸ್ಲಿಂ ಕೋಟ ಏನಿದೆ ಅದನ್ನ ಭರ್ತಿ ಮಾಡಬೇಕು, ಅದ್ರ ಜೊತೆಗೆ ಒಂದು ಮಹಿಳೆಯನ್ನು ಕೂಡ ತಗೊಂಡಾಗ್ತದೆ. ಈ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ಎಲ್ಲೂ ನಡೆದಿಲ್ಲ ಅನ್ಸ್ತದೆ. ಕರ್ನಾಟಕದಲ್ಲಿ ಮೋಸ್ಟ್ಲಿ ಇದು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಒಮ್ಮೆ ಮಂತ್ರಿಮಂಡಲ ರಚನೆ ಆದ ಮೇಲೆ ಅವರಿಗೆ ಖಾತೆಯನ್ನ ಹಂಚಿಕೆ ಮಾಡೋದಕ್ಕಿಂತಲೂ ಮೊದಲೇನೆ ಒಂದಿಷ್ಟು ಜನರನ್ನ ಹೊರ ಹಾಕಿ ಅವರ ಬದಲಿಗೆ ಬೇರೆ ಕೆಲವರನ್ನ ಒಳಗಡೆ ತಗೊಳ್ಳುವಂತಹ ಕೆಲಸ. ಇದು ಮೋಸ್ಟ್ಲಿ ಇಡೀ ದೇಶದಲ್ಲಿ ಎಲ್ಲಿಯೂ ನಡೆದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಇದು ನಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ರೀತಿಯಾಗ್ಲಿ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಸ್ವಲ್ಪ ಕಡೆಗಣಿಸಲಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಈಗ ತಮ್ಮ ದಾಳವನ್ನು ಉರುಳಿಸಿದ್ದಾರೆ. ಆ ಮೂಲಕ ನನ್ನನ್ನ ಕರ್ನಾಟಕದಲ್ಲಿ ಏನಾದ್ರು ನೀವು ಸೈಡ್ ಲೈನ್ ಮಾಡಿದ್ರೆ ನಿಮ್ಗೆ ನಾನು ಅಧಿಕಾರ ನಡೆಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ನಡುವೆ ಹೈಕಮಾಂಡಿಗೆ ಆಗಿರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಎಲ್ಲಿಯೂ ಏನನ್ನು ಮಾತಾಡ್ತಾ ಇಲ್ಲ, ಸಂಪೂರ್ಣವಾಗಿ ಮೌನವನ್ನು ವಹಿಸಿದ್ದಾರೆ. ಏನೋ ಹೈಕಮಾಂಡ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರಬಹುದು, ಅದು ಬೇರೆ ವಿಷಯ. ಆದ್ರೆ ಸಿದ್ದರಾಮಯ್ಯನವರ ಈ ಮೌನ ಏನಾಗಿದೆ ಇದನ್ನ ಈಗ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ರೀತಿಯಾಗಿ ಅರ್ಥೈಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಹಿನ್ನಡೆ ಉಂಟಾಗ್ತದೆ. ಹಾಗೇನೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಅವರ ಎದುರುಗಡೆ ಈ ಮೌನವ ತಾಳೆನು ಅನ್ನೋ ಒಂದು ಪದ್ಯವನ್ನು ಕೂಡ ಹೇಳಿರುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಹೊತ್ತು ಸಿದ್ದರಾಮಯ್ಯನವರ ಜೊತೆಗೆ ಈ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿ ಚರ್ಚೆಯನ್ನ ನಡೆಸಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ತಾನು ನಡೆಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಆಶೀರ್ವಾದ ಬೇಕೇ ಬೇಕು. ಸಿದ್ದರಾಮಯ್ಯ ಹಾಕಿರುವಂತಹ ಗೆರೆಯನ್ನ ಡಿ ಕೆ ಶಿವಕುಮಾರ್ ಅವರು ದಾಟುವ ಹಾಗಿಲ್ಲ. ಒಂದ್ ವೇಳೆ ಆ ಗೆರೆಯನ್ನ ದಾಟಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೆಂಡಾಮಂಡಲವಾಗ್ತಾರೆ. ತನ್ನ ಬೆಂಬಲಿಗರನ್ನ ಮುಂದಗಡೆ ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಆಟ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉಳಿದಂತ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮಾತನ್ನ ಕೇಳ್ಕೊಂಡೆ
ಇಲ್ಲಿ ಆಡಳಿತ ನಡೆಸಬೇಕಾದಂತಹ ಪರಿಸ್ಥಿತಿಯನ್ನ ಸದ್ಯಕ್ಕೆ ಸಿದ್ದರಾಮಯ್ಯನವರು ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅತ್ಯಂತ ಸ್ಮೂತ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತವನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಅಂದ್ರೆ ಮುಖ್ಯಮಂತ್ರಿಗಾದಿಂದ ಇವ್ರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಆ ಮೂಲಕ ಎಲ್ಲಿಯೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಂಡ್ರು. ಆದ್ರೆ ಈಗ ಸಿದ್ದರಾಮಯ್ಯನವರು ತಾನ್ ಯಾರು, ನನ್ನ ಕೆಪಾಸಿಟಿ ಏನು, ಇದನ್ನ ತೋರ್ಸ್ಲಿಕ್ಕೆ ಹೊರಟಿದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಇಲ್ಲಿ ನೀವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಬಹುದು, ಕಾಂಗ್ರೆಸ್ ಹೈಕಮಾಂಡ್ ಇದೆ, ರಾಹುಲ್ ಗಾಂಧಿ ಇದ್ದಾರೆ, ಅವರು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಎಲ್ಲದನ್ನು ಸರಿ ಮಾಡಬಹುದಲ್ಲ ಅಂತ ಹೇಳ್ಕೊಂಡು. ಆದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಎದುರುಗಡೆ ಕೂಡ ತಲೆ ಬಗ್ಗಿಸುವಂತ ವ್ಯಕ್ತಿ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ನಲ್ಲಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ಕೂಡ ತಮ್ಮ ಪರ್ಸನಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋದವ್ರೆ ವಿನಃ ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೆ ಆಗಿಲ್ಲ ಅಂತ ಕೊಂಡೆ ಅವ್ರನ್ನ ಬಲ್ಲವರು ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ಕಮ್ಮಿ ಆಗ್ಲಿಕ್ಕೆ ಬಿಟ್ಕೊಡುವಂತಹ ವ್ಯಕ್ತಿ ಅಲ್ಲ. ಒಂದ್ ವೇಳೆ ಆ ರೀತಿ ಏನಾರು ಆದ್ರೆ ಅವರು ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲಿಕ್ಕೆ ತಯಾರಿಯನ್ನ ನಡೆಸ್ತಾರೆ. ಇದು ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ತಾಳಕ್ಕೆ ಕುಣಿಬೇಕಾಗಿ ಬರ್ತಾ ಇದೆ. ನೋಡೋಣ ಈಗ ಆಗಿರುವಂತಹ ಮಂತ್ರಿಮಂಡಲವೇ ಫೈನಲ್ ಆಗುತ್ತಾ, ಅಥವಾ ಯಾರಿಗಾದ್ರೂ ಕೊಟ್ಟು ಬೇರೆ ಇನ್ಯಾರನಾದ್ರೂ ಒಳಗಡೆ ಕರ್ಕೊಳ್ತಾರ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಚಾವಾಗ್ತದೆ ಅಂತ ಹೇಳಿ ಹೇಳಬಹುದು. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಸಮಸ್ಯೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಟ್ಟಿಗೆ 40 ಜನ MLA ಗಳು ನಾಡ್ದು 13ನೇ ತಾರೀಕು ಒಂದ್ ಕಡೆ ಸೇರಿ ಏನೋ ಡಿನ್ನರ್ ಮೀಟಿಂಗ್ ಅಥವಾ ಲಂಚ್ ಮೀಟಿಂಗ್ ಏನೋ ಮಾಡ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಅವರು ಸರ್ಕಾರದ ವಿರುದ್ಧವಾಗಿ ಬಂಡಾಯದ ಬಾವುಟವನ್ನ ಹಾರಿಸ್ತಾರ, ಅಥವಾ ತಮಗೆ ಬೇಕಾದಂತಹ ನಿಗಮ ಮಂಡಳಿಗಳನ್ನ ಪಡ್ಕೊಳ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೀತಿರುವಂತಹ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.